ಏನೇನೆಲ್ಲ ಯೂಟ್ಯೂಬ್ ಫ್ಯಾಮ್ಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ ಎದ್ದು ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕೊಂಡು ಲಾಗ್ ಚಾಲು ಮಾಡಿ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಬರ್ರಿ ಇವತ್ತಿನ ರೊಟೀನ್ ಹೆಂಗೆ ಹೋಗುತ್ತೋ ಹೆಂಗಿಲ್ಲ ಅಂತ ನಿಮ್ಗಳೆಲ್ಲ ಶೇರ್ ಮಾಡ್ತೀನಿ. ಇಲ್ಲಿ ವಿಡಿಯೋ ಸ್ಕಿಪ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡಿದರೆ ಅರ್ಥ ಆಗಲ್ಲ ಸ್ನೇಹಿತರೆ. ಇವತ್ತಿನ ರೊಟೀನ್ ಹೆಂಗೆ ಗೊತ್ತು ಅನ್ನೋದು. ಎದ್ದೇನು ರೀ, ಇವಾಗ ಎದ್ದೀನಿ 7:15 ನಿಮಿಷ ಆಗೈತೆ. ಆರೋಗ್ಯಕ್ಕೆ ಕಮ್ಮಿ ಇತ್ತು ಎದ್ದೀನಿ ಸ್ನೇಹಿತರೆ. ಮಂದಿವೆಲ್ಲ ರೊಟ್ಟಿ ನಡೆದವು. ನಮ್ಮದು ನೋಡಿ ಅಂಗಳ ಕಸ ಹೊಡಿ ಬಂದು ಅಡುಗೆ ಮನೆ ಕಸ ಹೊಡ್ಕೊಂಡಿನಿ, ಒಲೆ ತೊಳ್ಕೊಂಡಿನಿ, ಗ್ಯಾಸ್ ಕಟ್ಟಿ ತೊಳ್ಕೊಂಡಿನಿ, ಎರಡು ತೊಳ್ಕೊಂಡು ಬಾಂಡ್ಯದ ಹೊರಗಿಟ್ಟು ಇನ್ನು ಪರ್ಸಾಲಿ ಕಸ ಹೊಡಿಲ್ರಿ ಹೊಡಬೇಕು. ಬರ್ರಿ ನೀವು ಕೂಡ ಬೀರಪ್ಪ ಮುಂದೆ ದರ್ಶನ ಮಾಡ್ಕೊರಿ. ನೀರು ಬಂದಿಲ್ಲ, ಕುಡಿಯೋ ನೀರು ಇಷ್ಟು ತಿಕ್ಕಿಟ್ಟಿನಿ. ಇವತ್ತು ಕುಡಿಯೋ ನೀರು ಬಂದು ನಾನು ತುಂಬಬೇಕು. ಸೋಣರು ಬಂದಿದ್ದು ರೀ, ಬಾಂಡೆ ಇಷ್ಟ ನೋಡಿ. ಬಟ್ಟೆ ತಕ್ಕೊಂಡಿಲ್ಲ, ನಿನ್ನೆ ಆರಿದಿಲ್ಲ ಸ್ನೇಹಿತರವನ್ನ. ಎಲ್ಲರೂ ಬೀರಪ್ಪ ಮುತ್ಯನ ದರ್ಶನ ಮಾಡ್ಕೊರಿ. ಮತ್ತು ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಆ ಬೀರಪ್ಪ ಮುತ್ಯ ಎಲ್ಲರಿಗೂ ಒಳ್ಳೇದು ಮಾಡಿ, ನನಗೆ ಹೆಂಗೆ ಒಳ್ಳೇದು ಮಾಡೋಣ ನಿಮಗೂ ಕೂಡ ಒಳ್ಳೇದು ಮಾಡ ಅಂತ ದೇವರಲ್ಲಿ ಬೇಡ್ಕೋತೀನಿ ಸ್ನೇಹಿತರೆ. ಒಲೆ ಹಚ್ಚಲಿ ಬೀಳಲಿ ದಿನ ತೊಳಿಬೇಕು ನೋಡಿ. ಎದ್ದೆದ್ದುಗಾನೆ ಮತ್ತು ಮೊದಲು ಮೇನ್ ಅಂದ್ರೆ ಎದ್ದೆದ್ದುಗಾನೆ ಹೆಣ್ಮಕ್ಳದು ಅಂಗಳ ಕಸ ಗುಡಿಸಿ ಅಂಗಳ ನೀರು ಹೊಡೆದು ಒಲೆ ಇದು ಬಾಗಿಲ ತೊಳ್ಕೊಂಡು ರಂಗೋಲಿ ಹಾಕಿ ಒಳೆ ಹಾಕ್ಬಂದು ಒಲೆ ಪೂಜೆ ಮಾಡ್ಬೇಕು ರೀ. ಒಲೆ ಗ್ಯಾಸ್ ಎಲ್ಲ ತೊಳ್ಕೊಬೇಕು ನೀಟಾಗ ಮಾಡಿ ಒಲೆ ಹಚ್ಬೇಕು ನೋಡಿ. ಬರೀ ಇದಿಟ್ಟು ಕ್ಲೀನ್ ಮಾಡಿ ಮಸ್ತ್ ಇರ್ತೀನಿ. 7:15 ನಿಮಿಷ ಆಗೈತಿ. ಈ ಶ್ರಾವಣಿ ಸ್ಕೂಲಿಗೆ ಓದ್ತಾ ಇದ್ದಾರೆ ಅವ್ರಿ. ಇವತ್ತೇನು ಭಾಳ ಮನೆ ತುಂಬ ಸಾಮಾನು ಇಲ್ರಿ, ನೀನು ಭಾಳ ಇದ್ದು ಸ್ನೇಹಿತರೆ. ಬ್ಲೌಸ್ ಕಟಿಂಗ್ ಮಾಡ್ಬೇಕಂದ್ರೆ ರಾತ್ರಿ ಅದು ಅಲ್ಲ, ಸ್ಟಿಚ್ ಮಾಡ್ಬೇಕಂದ್ರೆ ಇದು ಆಲ್ರೆಡಿ ಯಾವುದು ಅಲ್ಲಿಲ್ರಿ ನೋಡಿ ಸ್ನೇಹಿತರೆ. ಅವಿಸು ಬಾಂಡೆ ತಿಕ್ಕೊಂಬಂದು ಶ್ರಾವಣಿನೂ ಜಾಕ ಮಾಡ್ಸಿನ ದೇವ್ರಿಗೆ ಹೇಳ ಪಟ್ಟ ಅಡುಗೆ ರೆಡಿ ಮಾಡ್ಬೇಕು ನೋಡಿರಿ. 8:30 ಆಗೈತಿ, 9ಕ್ಕೆ ಹೋಗ್ತಾಳಕ್ಕಿ. ಈ ಕಡೆ ಸೋಯಾ ಪಲಾವ್ ಕೇಳಿದ್ರಿ ಮನೆ ರೆಸಿಪಿ, ನೀವು ಅದನ್ನೇ ತೋರಿಸಿದ್ರಂತೇಳಿ ಸೋಯಾ ಪಲಾವ್ ಮಾಡೋಕೆ ಸೋಯಾ ನೆನೆಗೆ ಇಟ್ಕೊಂಡಿನಿ. ಸ್ವಲ್ಪ ಕೊತ್ತಂಬರಿ, ಟಮಾಟಿ, ಉಳ್ಳಾಗಡ್ಡಿ ಇಷ್ಟೇ ನೋಡಿ. ಇಷ್ಟೇ, ಏನು ರುಬ್ಬೋದು ಬೇಡ, ಏನು ಬೇಡ, ಟೇಸ್ಟಿ ಪಲಾವ್ ಮಾಡ್ಕೊಬೋದು ನೋಡಿ ಸ್ನೇಹಿತರೆ. ಈ ಕಡೆ ಹಿಟ್ಟಿನ ಪಲ್ಯ ಮಾಡೀನಿ ರೀ, ಹಸಿ ಕೊಬ್ಬರಿ ಹಾಕಿ ಮಾಡಿ ನೋಡಿ ಸ್ನೇಹಿತರೆ. ಹಿಟ್ಟಿನ ಪಲ್ಯ ಸ್ವಲ್ಪ ಒಳಕ್ಕೆ ಮಾಡಿ ಬೇಕು, ಆರಕ್ಕೆ ಬೇಕೋತೈತೆ ನೋಡಿ. ಹಿಟ್ಟಿನ ಪಲ್ಯ ಮಸ್ತಾಗೈತೆ. ಇದು ರೆಸಿಪಿ ಬೇಕಾದರೂ ಕೇಳಿ ಸ್ನೇಹಿತರೆ, ತೋರಿಸ್ತೀನಿ ನಾನು. ಇದು ಹಿಟ್ಟಿನ ಪಲ್ಯ ಹಸಿ ಕೊಬ್ಬರಿ ಹಾಕಿ ಮಾಡಿ ನೋಡಿ. ಕಲ್ಲಿಟ್ಟಿಂದು ಪಲ್ಯ ರೆಡಿ ಆಗೈತೆ. ಈ ಕಡೆ ನಾನು ಪಲಾವ್ ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಗೂ ಶೇರ್ ಮಾಡ್ತೀನಿ. ಈಗ ನೋಡ್ಕೊಂಬರ್ರಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ನಾವು ಒಣ ಖಾರ ಹಾಕಿ ಪಲಾವ್ ಮಾಡ್ತೀನಿ ನೋಡಿ, ಸಖತ್ ಟೇಸ್ಟಿ ಆಗುತ್ತೆ. ಈ ಕಡೆ ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಇಟ್ಟೀನಿ ರೀ. ಎಣ್ಣೆ ಕಾಯಾಕ ಇಷ್ಟ ಹಾಕಿ ನೋಡಿ ಎಣ್ಣೆ ಸ್ನೇಹಿತರೆ. ಸ್ವಲ್ಪ ಹಾಕೋರಿ ಎಣ್ಣೆ ಎಷ್ಟು ಹೆಚ್ಚಾಕಿದ್ರೆ ರುಚಿ ಆಗಲ್ಲ ರೀ. ನಾವು ಮಾಡು ಮೆತ್ತಡಿಮೆ ಮಾಡಿದರೆ ರುಚಿ ಆಗುತ್ತೆ ಸ್ನೇಹಿತರೆ. ಇದಕ್ಕೆ ಮೀನ ಏನು ಕಾದಿರ್ತಾರೆ ನೋಡಿ. ಎಣ್ಣೆ ಕಾಯಕತ್ತೈತೆ. 1-2 ಪಲಾವ್ ಎಲೆ ತೊಗೊಂಡು ನೋಡಿ. ಇದನ್ನು ತೋರಿಸಿದ್ದಿಲ್ಲ ನಿಮ್ಗೆ. ಇಷ್ಟೇ ತಗೋರಿ. ನಮ್ಮ ಮಾಡು ಮೆತ್ತಡಿ ಮ್ಯಾಗ ಮಾಡಿ ಸ್ನೇಹಿತರೆ. ಪಲಾವ್ ನಿಮ್ಗೆ ಟೇಸ್ಟಿ ಪಲಾವ್ ರೆಡಿ ಆಗುತ್ತೆ ನೋಡಿ. ಏನು ಬೇಡ, ರುಬ್ಬೋದು ಬೇಡ, ಏನಿಲ್ಲ. ಇಷ್ಟೇ ನೋಡಿ. ಇಷ್ಟೇನು ತೊಗೊಂಡು ನೋಡಿ. ಇಷ್ಟೇ ಮತ್ತು 2 ಕಪ್ ಅಕ್ಕಿ ತೊಗೊತ ನೋಡಿ. ಅಷ್ಟೇ ಆಯ್ತು ರೀ. ಅಕ್ಕಿ ಹಾಕಾಗ ಹೇಳ್ತೀನಿ ರೀ, ಅಕ್ಕಿ ಹಾಕಲೇಬೇಕಲ್ಲ. ಸೋಯಾಬೀನ್ ಪಲಾವ್ ಅಂದ್ರೆ ಅಕ್ಕಿ ಹಾಕಲೇಬೇಕು. ಈಗ ಎಣ್ಣೆ ಕಾದೆ ಸ್ನೇಹಿತರೆ. ಸಾಸಿವೆ ಹಾಕ್ಕೊಂಡೆ, ಸ್ವಲ್ಪ ಜೀರಿಗೆ ಹಾಕಿ ನೋಡಿ. ಹಾಕಿ 2 ಪಲಾವ್ ಎಲೆ ಹಾಕ್ತೀನಿ ಸ್ನೇಹಿತರೆ. ಇವಾಗ ಉಳ್ಳಾಗಡ್ಡೆ ಹಾಕ್ಕೊಂಡು ನೋಡಿ ಸ್ನೇಹಿತರೆ. ಸ್ವಲ್ಪ ಎಣ್ಣೆ ಜಾಸ್ತಿ ಕಾಯಿತು. ಪಲಾವ್ ಎಲೆ ಸ್ವಲ್ಪ ಎಣ್ಣೆ ಕರಿಬೇಕು ನೋಡಿ. ಟೇಸ್ಟ್ ಎಲೆ ಎಣ್ಣೆ ಕರಿತಾ ಟೇಸ್ಟ್ ಬಿಡುತ್ತೆ. ಇದು ಒಂದು ಸ್ವಲ್ಪ ಫ್ರೈ ಆಲ್ರಿ 5 ನಿಮಿಷ. ಆಮೇಲೆ ಟಮಾಟೊ ಹಾಕ್ಕೊತೀನಿ. ಫ್ರೈ ಆಗೈತ್ರಿ, ಟಮಾಟೆ ಹಾಕ್ಕೊತೀನಿ ಸ್ನೇಹಿತರೆ. ಒಂದೇ ಕಿಲೋ ಹಾಕ್ಕೊಂಡು ವಿಡಿಯೋ ಮಾಡೋದು ಆವಾಗಲ್ಲ ನೋಡಿ ಸ್ನೇಹಿತರೆ. ಟಮಾಟಿಯನ್ನು ಹಾಕ್ಕೊಂಡಿನಿ. ಟಮಾಟಿ ಹಾಕ್ಕೊಂಡು ಇದನ್ನು 5 ನಿಮಿಷ ಫ್ರೈ ಮಾಡಿರಿ. ಟಮಾಟಿ 5 ನಿಮಿಷ ಫ್ರೈ ಆದಮೇಲೆ ಕೊತ್ತಂಬರಿ ಹಾಕ್ಕೊಂಡು ಸ್ನೇಹಿತರೆ. ಇವಾಗ ನಿಮ್ಮ ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೋಬೇಕು. ಮಸಾಲೆ ಖಾರ ನೋಡಿದು. ನೀವೆಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಮಸಾಲೆ ಇತ್ತಂದ್ರೆ ಹಾಕ್ಕೋಬೋದು. ನಮ್ದು ಐತ್ರಿ, ನಾ ಹಾಕ್ಕೊಂಡಮ್ಮ ಹಿಂಗೆ ಮಾಡಿದ್ರೆ ಟೇಸ್ಟ್ ಆಗಿತ್ತು. ಹಿಂಗೆ ಮಾಡಕತ್ತೀನಿ. 4 ಚಮಚ ಖಾರ ಹಾಕ್ಕೊತೀನಿ ಸ್ನೇಹಿತರೆ. ಇದರಲ್ಲಿ ಸಣ್ಣ ಚಮಚ ಐತ್ರಿ ಇದು ನೋಡಿ. ಅರಿಶಿನ, ಉಪ್ಪು, ರುಚಿ ತಕ್ಕಟ್ಟು ಉಪ್ಪು ಇಷ್ಟು ಹಾಕ್ಕೊಂಬಿಟ್ರೆ ಮುಗೀತು ನೋಡಿ ಸೋಯಾಬೀನ್ ಪಲಾವ್.
ಇದನ್ನು ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಇವಾಗ ಸೋಯಾ ಹಾಕೋಬೇಕು ನೋಡಿ ಸ್ನೇಹಿತರೆ. ನಾವು ಸೋಯಾನ ಇಲ್ಲಿ ಇಟ್ಟಿರ್ತೀವಲ್ಲ ಹಿಂಡಿ ತೊಗೋಬೇಕ್ರಿ. ಸೋಯಾ ಒಂದಿಟ್ಟು ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೋರಿ, ನೀವು ಹೆಂಗೆ ಅನ್ಸುತ್ತೆ ನೋಡಿ ಅಷ್ಟು ಹಾಕೋರಿ. ಅದೇನು ಅಷ್ಟು ಇಷ್ಟ ಇಲ್ಲರಿ, ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿ ಸ್ನೇಹಿತರೆ. ಸೋಯಾಬೀನ್ ಪಲಾವ್ ಅಂದ್ರೆ ಸೋಯಾ ಜಾಸ್ತಿ ಇದ್ರೆ ಪಲಾವ್ ಟೇಸ್ಟ್ ಆಗುತ್ತೆ ನೋಡಿ. 3-4 ಮಂದಿ ಕೇರಿ ಮಾಡಿ ಸೋಯಾಬೀನ್ ರೆಸಿಪಿ ತೋರಿಸ್ರಿ ಅಕ್ಕ ಅಂತೇಳಿ ನನಗೆ ಮಾಡೋಕ್ಕೆ ಆಗ್ತಿಲ್ಲ ನೋಡಿ. ಈಗ ಅದಕ್ಕೆ ಇವತ್ತು ಮಾಡಿ ನೋಡಿ, ಎಷ್ಟು ಭಾರಿ ಆಗುತ್ತೆ ಸ್ನೇಹಿತರೆ. ಟೇಸ್ಟ್ ಮತ್ತು ಸೂಪರ್ ಆಗುತ್ತೆ. ಆಯ್ತು ನೋಡಿ, ಏನು ಮಸಾಲೆ ರುಬ್ಬಿಲ್ಲ ಏನಿಲ್ಲ, ಟೇಸ್ಟಿಯಾಗಿ ಪಲಾವ್ ಮಾಡ್ಕೊಬೋದು ನೋಡಿ ಸ್ನೇಹಿತರೆ. ನೋಡಿ ಸಕ್ಕತ್ ನೋಡಿ. ಬರೀ ಇದಕ್ಕೆ ಈಗ ಇನ್ನೊಂದು 5 ನಿಮಿಷ ಫ್ರೈ ಮಾಡಬೇಕು. ಈ ಥರ ಫ್ರೈ ಮಾಡಿ 4 ಕಪ್ ನೀರು ಹಾಕ್ಕೋತೀನಿ ರೀ, 2 ಕಪ್ ಅಕ್ಕಿ ಹಾಕ್ಕೋತೀನಿ ನೋಡಿ. ಹಾಕೊಂಡು ಕುಕ್ಕರ್ ಕ್ಲೋಸ್ ಮಾಡಿಬಿಟ್ರೆ ನೋಡಿ ಸ್ನೇಹಿತರೆ. ಈ ಕಡೆ ನೀರು ಹಾಕೀನಿ, ಇದರಲ್ಲೇ 4 ಕಪ್ಪು ನೀರು ಹಾಕೀನಿ. ಇದರಲ್ಲಿ 2 ಕಪ್ ಅಕ್ಕಿ ತೊಳ್ಕೊಂಬರ್ತೀನಿ. ತೊಳ್ಕೊಂಬಂದು ಅಕ್ಕಿ ಹಾಕಿ ಕುಕ್ಕರ್ ಕ್ಲೋಸ್ ಮಾಡ್ತೀನಿ ನೋಡಿ. 2 ಕಪ್ ನೋಡಿ. ಹಾಂ, ಸೋಯಾ ಪಲಾವ್ ಹೇಳಿದ್ರು ಹಿಂದೆ ಸರಿ ಅಮ್ಮ, ಗ್ಯಾಸ್ ಮುಂದೆ ಸೋಯಾ ಪಲಾವ್ ಮಾಡಿದ್ದೆ ನೋಡಿ, ಹೆಂಗಿತ್ತು ಟೇಸ್ಟ್ ನೋಡಿ ಸ್ನೇಹಿತರೆ. ಇಲ್ಲೇ ಸೋಯಾ ಪಲಾವು ಅಕ್ಕಿನೂ ಹಾಕಿದೆ, ತೊಳ್ಕೇರಿ ನೋಡಿ. ಇವಾಗ ಸ್ವಲ್ಪ ಕುದಿಲ್ರಿ, ಚೆನ್ನಾಗಿ ಕುದ್ದಿಂದ ಕುಕ್ಕರ್ ಕ್ಲೋಸ್ ಮಾಡ್ಬೇಕು. ಇಲ್ಲಿಕ ತೆಳಗ ಮ್ಯಾಗ ಆಗುತ್ತೆ. ನೀವು ಲಾಸ್ಟಿಗೊಮ್ಮೆ ರಸ ನೆಕ್ ನೋಡ್ಕೊಂಡು ಏನು ಕಮ್ಮಿ ಇರುತ್ತೆ ನೋಡ್ಕೊಂಡು ಕೇರಿ ಹಾಕಿಬಿಡ್ರಿ. ನಾವು ಸ್ವಲ್ಪ ಉಪ್ಪು ಕಮ್ಮಾಗಿದ್ದು ಹಾಕ್ಕೊಂಡಿ ನೋಡಿ. ಖಾರ ಎಲ್ಲ ಕರೆಕ್ಟಾಗಿತ್ತು, 4 ಚಮಚ ಖಾರ ಹಾಕಿಬಿಟ್ಟಿನಿ. ಕುದಿಬೇಕ್ರಿ ಸ್ವಲ್ಪ. ಇದು ಕುಕ್ಕರ್ ಕ್ಲೋಸ್ ಮಾಡಿ ಸೋಯಾ ಪಲಾವ್ ರೆಡಿಯಾಗಿಂದ ಮತ್ತೆ ತೋರಿಸ್ತೀನಿ ರೀ ನಿಮಗೆ. ನೋಡಿ ಸ್ನೇಹಿತರೆ, ಅದು ಪಲಾವ್ ರೆಸಿಪಿ ತೋರಿಸ್ತೀನಿ ನಿಮ್ಗೆ. ನೋಡಿ, ನೀವು ಮನ್ಯಾಗ ಟೇಸ್ಟ್ ಮಾಡಿ. ಈಗ ಹಿಟ್ಟನ್ನ ಅದು ರೊಟ್ಟಿ ಆಗ್ಬೇಕ್ರಿ. ಈಗ ಸಾರಿಗೆ ಶ್ರವಣಿ ಬುತ್ತಿಗೆ ಹಿಟ್ಟಿನ ಪಲ್ಯ ಪಲಾವ್, ಸೋಯಾಬೀನ್ ಪಲಾವು ರೊಟ್ಟಿ ನೋಡಿ. ಇವತ್ತಿನ ಊಟ ಹಿಟ್ಟು ಮಾಡಿನ ಸಂಜೆ ತನ ಸೇರಿದ ಮತ್ತು ಸಂಜೆ ಕೊಮ್ಮೆ ಮಾಡ್ಯಾಕ ಮಾಡಿ ನಾನು ಅನ್ನನೂ ರೆಡಿ ಆಯಿತು. ಬಿಸಿ ಅನ್ನ, ಬಿಸಿ ಪಲ್ಯ, ಬಿಸಿ ರೊಟ್ಟಿ ನೋಡಿ. ಬಿಸಿ ಕಟ್ಟಿ ಸಾರಿ ಕಳಿಸ್ತಿದ್ದಾರೆ. ರೊಟ್ಟಿ ಬರೋದೊಂಥರ ನೋಡೋಕೆ ಚೆನ್ನಾಗಿರ್ತೀರಿ, ಬಡಿಬೇಕು ನೋಡಿ ರೊಟ್ಟಿ. ಹಿಟ್ಟು ದಿವಸ ಮಾಡ್ಬೇಕಂದ್ರೆ ಇನ್ನೊಂದು 2 ದಿನ ಆಗಿತ್ತು ನೋಡಿ. ನೀವೆಲ್ಲರೂ ಅಡುಗೆ ಚೆಂದ ಮಾಡ್ತೀರಿ ಅಕ್ಕ, ಮಸ್ತ್ ಮಾಡ್ತೀರಿ ಅಂತ ಕಮೆಂಟ್ ಮಾಡ್ತಿರ್ತೀರಿ, ಖುಷಿ ಆಗುತ್ತಾ. ಮೊನ್ನೆ 2-3 ಸಿಸ್ಟರ್ ಕೇಳಿದ್ರು ಸೋಯಾಬೀನ್ ಪಲಾವ್ ರೆಸಿಪಿ ತೋರಿಸಿ ಸಿಸ್ಟರ್ ರೆಸಿಪಿ. ನಾನು ಸಿಂಪಲ್ ಇರ್ತಾರೆ, ಟೇಸ್ಟ್ ಇರ್ತಾರೆ ಸ್ನೇಹಿತರೆ. ನಾನು ಅಡುಗೆ ಫಾಲೋ ಮಾಡಿ ನಿಮಗೂ ಕೂಡ ಒಳ್ಳೆ ಈ ಮಸಾಲೆ ಬೇಡ, ಏನು ಅತಿ ಮಸಾಲೆ ಹಾಕಾದ್ರಿ ಯಾವುದೇ ಅಡುಗೆಗಾಲಿ ಅತಿ ಮಸಾಲೆ ಚಲೋ ಆಗಲ್ಲ ಸ್ನೇಹಿತರೆ. ಬರೀ ನಾನು ಸೋಯಾಬೀನ್ ಪಲಾವ್ ಹೆಂಗಿರುತ್ತೆ ತೋರಿಸ್ತೀನಿ. ಆಮೇಲೆ ನಿಮ್ಮಲ್ಲಿ ರೊಟ್ಟಿ ಮಾಡ್ತೀನಿ, ಶ್ರಾವಣಿ ಬುತ್ತಿಯಲ್ಲಿ ಕಟ್ತೀನಿ. ಶ್ರಾವಣಿ ರೆಡಿಯಾಗ ತೋರಿಸ್ತೀನಿ ಬರ್ರಿ. ನೋಡಿ ಸ್ನೇಹಿತರೆ, ಶ್ರಾವಣಿ ಸ್ಕೂಲ್ಗೆ ಹೋಗಕ್ಕೆ ರೆಡಿ ಆಗ್ಯಾಳ. ಈ ಕಡೆ ಅಡುಗೆನ ರೆಡಿ ಆಗೈತ್ರಿ, ಆಕೆ ಊಟ ಮಾಡ್ತಾಳೆ. ನಾನು ಸೋಯಾಬೀನ್ ಪಲಾವ್ ಆರಿಂದ್ರೆ ಇದು ತೋರಿಸ್ತೀನಿ ರೀ. 10-15 ನಿಮಿಷ ಐತೆ ರೀ, ಊಟ ಮಾಡಿಸ್ತೀನಿ ರೀ ಆಕಿನ. ಬರ್ರಿ ಬಾಸ್. ಹಿಟ್ಟಿನ ಪಲ್ಯ ಮಾಡಿ ನೋಡಿ ಸ್ನೇಹಿತರೆ. ಏನು ಅಷ್ಟು ಆಗೈತೆ ಹಿಟ್ಟಿನ ಪಲ್ಯ ಮಸ್ತಾಗೈತೆ ಅಂತ ನೋಡಿ. ಶ್ರಾವಣಿ ಉಣ್ಣಕತ್ತ ಹಸಿ ಕೊಬ್ಬರಿ ಹಾಕಿ ಮಾಡೀನಿ ರೀ. ಟೇಸ್ಟ್ ಮಾತ್ರ ಸಕ್ಕತ್ತಾಗೈತೆ. ಶ್ರಾವಣಿ ಹೇಳಕತ್ತ ನೋಡಿ, ನಾ ಏನೂ ಕೇಳಿಲ್ಲ ಆಕಿನ. ಹೊಟ್ಟೆ ಉಬ್ಬಿಸಿ ರೊಟ್ಟಿ ಮಾಡ್ಕೊಡ್ಬೇಕ್ರಿ ಮಕ್ಳಿಗೆ. ಮತ್ತೆ ಮಾಡ್ತಾನೆ ಮಸ್ತ್ ನೋಡಿ. ತಗೊಂಬ ಯಾಕೆ ತಿಂದು ಪಲಾವ್ ಹೇಗೆ ಪಲಾವ್ ಅಂದ್ರೆ ಬುತ್ತಿ ಕಟ್ಕೊಂತ ಅಂದ್ರೆ ಪಲಾವು. ಹ್ಞೂ ಇವನ್ನ ಕಿರಿಕಿರಿ ಸ್ನೇಹಿತರೆ. ಪಲಾವ್ ಹೆಂಗಾಗೈತೆ ನೋಡೋಣ ಬರ್ರಿ ಸ್ನೇಹಿತರೆ. ಪಲಾವು ಮಸ್ತ್ ಆಗೈತೆ ನೋಡಿ, ಸೋಯಾ ಪಲಾವು ನೋಡಿ. ನೀರು ತುಂಬ್ಬೇಕ್ರಿ, ನೀರು ಬಂದಾವ ಅಂತ ನೋಡಿ. ಸೋಯಾ ಪಲಾವು ಈ ಥರ ಆಗೈತೆ ನೋಡಿ ಸ್ನೇಹಿತರೆ. ಏನು ರುಬ್ಬೋದಿಲ್ಲ ಏನಿಲ್ಲ,
ಟೇಸ್ಟಿಯಾಗಿ ಸಖತ್ತಾಗಿ ಸೋಯಾ ಪಲಾವ್ ಮಾಡ್ಕೋಬೇಕು ನೋಡಿ. ನೋಡಿ ಹೆಂಗಾಗೈತೆ ಅಂತ, ಮಸ್ತಾಗೈತೆ ಅಲ್ರಿ. ನೋಡಿ ಶ್ರಾವಣಿ ಡಬ್ಬಿಗೂ ಹಾಕಿದೆ. ಒಂದು ಡಬ್ಬೆ ರೊಟ್ಟಿ, ಒಂದು ಡಬ್ಬೆ ಹಿಟ್ಟಿನ ಪಲ್ಯ, ಒಂದು ಡಬ್ಬೆ ಪಲಾವ್ ಮುಗಿತ್ತು ನೋಡಿ. ಹಾಕಿ ಬುತ್ತಿದು ಅನ್ನ ಹಾಕೋಣ ಟೇಸ್ಟ್ ಆಯ್ತು ನಾವು. ರೊಟ್ಟಿ ಉಣ್ಣಾಕತ್ತಾರೆ, ಅನ್ನ ಒಲ್ಲೆ ಅಂತೀಗೈತಿ. ಆಯ್ತು ನೋಡಿ, ಬುತ್ತಿ ಕಟ್ಕೊಂಡು ರೈಟನ್ ರೊಟ್ಟಿ ಮಾಡ್ತೀನಿ. ಬರೀ ಇದಕ್ಕೆ ರೊಟ್ಟಿ ಮಾಡಿ ಮಾಸಿ ತಿನ್ರಿ. ಸೋಯಾ ಪಲಾವ್ ಹೆಂಗಾಗೈತೆ ಅಂತ ನೋಡಿದ್ರಲ್ಲ, ಟೇಸ್ಟ್ ಮಾತ್ರ ಅದು ತಕ್ಕ ಸೂಪರ್ ಆಗೈತಿ. ಅದು ನೋಡೋಕೆ ಎಷ್ಟು ಚಂದ ಕಾಣುತ್ತೆ, ಕಲರ್ ಟೇಸ್ಟು ಹಂಗೆ ಇರುತ್ತೆ ಸ್ನೇಹಿತರೆ. ಬಾ ಉಣ್ಣಾಕ ಕೊಡ್ತೀನಿ, ಈಗ ರೊಟ್ಟಿ ಬಿಡ್ತೀನಿ. ರೊಟ್ಟಿ ಮಾಡಿ ಮಾಸಿ ನೋಡಿ ಇಷ್ಟೈತಿ ಸ್ನೇಹಿತರೆ. ಶ್ರಾವಣ್ ಕುಮಾರ್ನ ಸಾಲಿಗೆ ಹೋದ, ಶ್ರಾವಣಿನೂ ಸಾಲಿಗೆ ಹೋದ್ಲು, ಎಲ್ಲ ಕ್ಲೀನ್ ಮಾಡ್ಕೊಂಡ್ಯಾ. ಇವಾಗ ಬಾಂಡೆ ತಿಕ್ಕಬೇಕ್ರಿ. ಬಾಂಡೆ ತಿಕ್ಕಿ ಬಟ್ಟೆ ಹೋಗೋದು. ನೀರು ಬಂದವು ಸ್ವಲ್ಪ ಅದಾವೆ ಬಾಂಡೆ, ಮುಂಜಾನೆ ಸ್ವಲ್ಪ ಇದು ತಿಕ್ಕಿಲ್ಲ ಶ್ರಾವಣಿ. ಬಟ್ಟೆ ಸ್ವಲ್ಪ ಅದಾವೆ ಮಾಡ್ಕೋಬೇಕು ಸ್ನೇಹಿತರೆ. ಬಟ್ಟೆ ಬಾಂಡೆ ಮಾಡ್ಕೊಂಡು ನಮ್ಮ ಕಸ್ಟಮರು 2 ನೈಟಿ, 1 ಪಿಕೋ ಪಾಲು, 1 ಬ್ಲೌಸು ಟಿಚ್ಚಿಂಗ್ ಮಾಡಿಕೊಡ್ಬೇಕ್ರಿ. ಇವತ್ತು ಎಷ್ಟೆಟ್ಟಿದ್ರು ಟಿಚ್ ಆಗ್ಬೇಕ್ರಿ ಅವು. ಅದನ್ನು ಮಾಡಲೇಬೇಕು ಸ್ನೇಹಿತರೆ. ಆಸೆ ಕೇಳೋದು ನೋಡಿ. ಮತ್ತು ಅದೊಂದು 470 ರೂಪಾಯಿನ ಆಗುತ್ತೆ ಸ್ನೇಹಿತರೆ. ಡಿಸೈನ್ ಬ್ಲೌಸ್ ಯಾರ ಡಿಸೈನ್ ಬ್ಲೌಸು ನಿಮಗೆ ಟಿಚ್ಚಿಂಗು ಕಟ್ಟಿಂಗು ಶೇರ್ ಮಾಡ್ಬೇಕಂತೀನಿ. ನೋಡೋಣ್ರಿ ಹೆಂಗಾಗತ್ತನ. ಇಲ್ಲಿ ನೋಡಿ ಅಷ್ಟು ಹಿಡಿಬೇಕ್ರಿ. ಇನ್ನೇ ಕೊಟ್ಟೋಗ್ಯಾರ. ಬರ್ರಿ ಟೈಮ್ ನೋಡಿ ರೇಟ್ ಆಗೈತೆ 11 ಆಯ್ತು ನೋಡಿ. ಹಿಂಗಂದ್ರೆ ನೋಡಿ ಸ್ನೇಹಿತರೆ, ಇವಾಗ ಜಾಕ್ ಆಯಿತು, ಪೂಜೆನ ಆಯಿತು, ಊಟನೂ ಆಯಿತು. ಇನ್ನು ಬಟ್ಟೆ ಬಾಂಡೆ ಎಲ್ಲ ಕೆಲಸ ಹಂಗೆ ಬಾಕಿ ಐತ್ರಿ. ಬಟ್ಟೆ ಬಾಂಡೆ ಮಾಡ್ಕೊಂಡು ಇನ್ನಿಂದೆಲ್ಲ ಕಸ ಗುಡಿಸ್ಬೇಕು. ಇನ್ನಿಂದ 2-3 ದಿನ ಆಯ್ತು ರೀ ಕಸನೇ ಗುಡಿಸಿಲ್ಲ. ಥಂಡಿ ಮಾರಿಲ್ಲ ನೋಡಿ. ಮತ್ತು ಥಂಡಿ 2 ದಿನ ಆದ ಥಂಡಿ ಹೆಚ್ಚಾಗಿ ಸ್ನೇಹಿತರೆ. ಇಂಥ ಥಂಡ್ಯಾಗ ಶ್ರಾವಣ್ ಏನು ಮಾಡಿಬಿಡ್ತಾರೆ, ಪ್ಯಾನ್ ಹಚ್ಚಿಬಿಡ್ತಾರೆ ನೋಡಿ. ಅದೇ ಒಂದು ಸಮಸ್ಯೆ ಆಗಿಬಿಡುತ್ತೆ. ಎಲ್ಲನೂ ಕ್ಲೀನಾಗೈತೆ ರೀ. ಪೂಜೆನೂ ಆಗೈತೆ. 12 ಗಂಟೆ ಆಯ್ತು ರೀ ಟೈಮು. 12 ಗಂಟೆ ಆಯ್ತು. ಜಾಕ ಪೂಜೆ ಊಟ ಆಗ್ಬೇಕು 1 ತಾಸು ಹೋತ್ರಿ. ಇನ್ನು ಬಟ್ಟೆ ಬಾಂಡೆ ಮಾಡ್ಬೇಕು 1 ಗಂಟೆ ಮ್ಯಾಗ ಆಗುತ್ತೆ ರೀ. ಮತ್ತು 1ಕ್ಕೆ ವಿಡಿಯೋ ಅಪ್ಲೋಡ್ ಮಾಡುವು ಎಲ್ಲ ಯೂಟ್ಯೂಬ್ದು. ಮತ್ತು 12ಕ್ಕೆ 5 ನಿಮಿಷ ಕಮ್ಮಿರ್ತ ಹೊಸ ಚಾನಲ್ದಾಗ ವಿಡಿಯೋ ಹಾಕ್ತೀನಿ ರೀ. 12ಕ್ಕೆ 5 ನಿಮಿಷ ಕಮ್ಮಿರ್ತ ಹೊಸ ಚಾನಲ್ದಾಗ, 1ಕ್ಕೆ ಕರೆಕ್ಟ್ 1ಕ್ಕೆ ಹಳೆ ಚಾನಲ್ದಾಗ ಇವು ವಿಡಿಯೋ ಹಾಕೋಬೇಕಲ್ಲ. ಕಷ್ಟ ಆಯ್ತು ಸ್ನೇಹಿತರೆ. ನೋಡ್ರಿ ಎಲ್ಲ ಎಷ್ಟು ಕ್ಲೀನಾಗೈತಿ. ಬರ್ರಿ ಬಟ್ಟೆ ಬಾಂಡೆ ಮಾಡಿ ಮಸ್ತ್ ಸಿಗೋಣ. ಅವಿಷ್ಟು ಟಿಚ್ ಮಾಡಬೇಕು. ಯಪ್ಪ ಪುರ್ಸತಿ ನೋಡಿ ಕೆಲಸ ಮಾಡೋದೇ ಹೆಣ್ಣಿನ ಜನ್ಮ ಎಷ್ಟು ಮಾಡಿದ್ರು ಕಮ್ಮಿನೇ. ಇನ್ನು ಮಾಡೇ ಕೆಲಸ ಅನ್ಸುತ್ತೆ ರೀ ಹೆಣ್ಣಿಂದು. ಹೆಣ್ಮಕ್ಳು ಮನ್ಯಾಗ ಇರ್ತೀರಿ, ಏನು ಮಾಡ್ತೀರಿ ಅಂತ ಹೊರಗೆ ಗಂಡು ಮಕ್ಳು ಹೋದವ್ರು ಕೇಳ್ತಾರೆ. ಹೆಣ್ಮಕ್ಳು ಎಷ್ಟೇ ಕೆಲಸ ಮಾಡಿ ಮನೆ ಮಕ್ಕಳು ಮತ್ತು ಬೇರೆ ಎಲ್ಲ ಕೆಲಸ ಮಾಡಿದ್ರು ಮತ್ತು ಹೆಣ್ಮಕ್ಳು ಮನ್ಯಾಗ ಇದೀರಿ ಏನು ಮಾಡಿರಿ ಇದೋ ಮಾತ್ರ ಮಾತು ಕರೆಕ್ಟ್ ಹೊಡಿತಾರೆ ನೋಡಿ ಮನ್ಯಾಗ ಇದ್ದವ್ರು ಸ್ನೇಹಿತರೆ. ಆದ್ರೆ ಹೆಣ್ಮಕ್ಳಿಗೆ ಗೊತ್ತ್ರಿ, ಹೆಣ್ಣು ಒಂದು ಕೆಲಸ ಮಾಡೋದಂದ್ರೆ ಸಾಮಾನ್ಯ ಅಲ್ಲ. ಮನೆ ನೀಟಿಟ್ಕೊಂಡು ಮಕ್ಕಳದು ಮತ್ತೆಲ್ಲ ನಿಭಾಯಿಸ್ಬೇಕಲ್ರಿ ಸ್ನೇಹಿತರೆ. ಒಂದೇ ಥರ ನಿಭಾಯಿಸೋದಲ್ಲ, ಕಷ್ಟ ಐತ್ರಿ. ಬರ್ರಿ ನಾನು ಬಟ್ಟೆ ಬಾಂಡೆ ಮಾಡಿ ಮಸ್ತಿರ್ತೀನಿ ರೀ. ನಾನು ಮಾತಾಡ್ಕೊತ ಕೂತ್ರ ಹಾಗೆ ಇಡೀ ದಿನ ಮಾತಾಡ್ತಾ ಇರ್ತೀನಿ ನೋಡಿರಿ. ಪಟ ಮಾತಾಡೋದು, ಇದ್ದಿದ್ದನ್ನು ಇದ್ದಂಗೆ ಹೇಳಿ ಕಡೆ ಕಾಯ್ಬಿಡೋದು ನೋಡಿ ಸ್ನೇಹಿತರೆ. ಇಲ್ಲಾರ್ದು ತಾಲಿ ತಂದಿಲ್ಲೇ ಇನ್ನೊಬ್ರು ನೋಡಿ ಯಾವತ್ತೂ ನಾ ಹೇಳ್ಕೊಳಲ್ರಿ. ನಂದಿರೋ ಜೀವನನೇ ಹೇಳ್ಕೊಂಡತ್ರಿ. ಈ ಮಾತು ಕರೆಕ್ಟ್ ಇಲ್ರಿ. ಹೆಣ್ಮಕ್ಳು ಅಷ್ಟೇ ಕೆಲಸ ಮಾಡಿ ಯಾರ ಕಣ್ಣಿಗೂ ಕಾಣಲ್ಲ. ಮತ್ತು ನೀ ಮನ್ಯಾಗದಿ ಏನು ಮಾಡಿ ಅನ್ನೋ ಒಂದು ಪ್ರಶ್ನೆ ಮಾತ್ರ ಲಾಸ್ಟಿಗೆ ಬಂದೇ ಬರೋ ಸ್ನೇಹಿತರೆ. ಇದು ನಿಜ ನೋಡಿ. ಯಾರು ನಿಜ ಸುಳ್ಳ ಕಮೆಂಟ್ ಮಾಡಿದ್ದು ನೋಡೋಣ್ರಿ. ಎಷ್ಟು ಮಂದಿ ಇದನ್ನು ಕರೆಕ್ಟ್ ಅನಿಸ್ತೀರಿ. ನಿಮ್ಮ ಮನ್ಯಾಗೂ ಎಲ್ಲರೂ ನಿಮ್ಮ ಮನ್ಯಾಗೂ ಇದೇ ಥರ ಅಂತಾರ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸ್ರಿ ನೋಡಿ ಸ್ನೇಹಿತರೆ. ನಾ ಹೇಳಿದ್ನೆಲ್ಲ 1 ಗಂಟೆ ಕೂಡಿ ಹಾಕೋದಿತ್ತು, ಅದನ್ನೊಂದು ಹಾಕೊಂಡೆ. ಎಲ್ಲ ಹಾಕ್ಕೊಂಡು ಇದು ಮಾಡ್ಕೇರಿ. ಈಗ ಇಷ್ಟು ಬಾಂಡೆ ತಿಕ್ಕೀನಿ, ಬಟ್ಟೆ ಒಗ್ದೀನಿ ರೀ. ಇಷ್ಟು ಬಟ್ಟೆ ಕ್ಲೀನ್ ಆಗ್ಯಾವ. ಹಿಂದಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ನೋಡಿ ಎಲ್ಲ ಕಸ ಅದು ಗುಡಿಸ್ಕೊಂಡು ಹಂಗೆ ಕಸ ಗುಡಿಸ್ಕೋತಾ ಇರ್ಬೇಕು ರೀ. ಹಂಗಂದ್ರೆ ಕ್ಲೀನ್ ಇರ್ತಾವೆ. ನಾವು ಒಮ್ಮೆ ಕ್ಲೀನ್ ಮಾಡ್ತೀನಿ ಅಂದ್ರೆ ಆಗಲ್ಲ ರೀ. 2 ದಿನಕ್ಕೆ 1 ದಿನ ಬಿಟ್ಟು 1 ದಿನ ಕಸ ಗುಡಿಸ್ತೀನಿ ರೀ. ಮತ್ತು ನಾಳೆ ಮದುವೆ ಹೋಗೋದೈತಲ್ಲ, ಕಸ ಗುಡಿಸೋದಾಗಲ್ಲ ಅಂಥೇಳಿ ಇವತ್ತು ಕಸ ಗುಡಿಸೀನಿ. ಟೈಮ್ ಏಟಾಗೈತೆ ರೀ. ಇನ್ನು ಮ್ಯಾಲಿಂತ 1 ಅಸ್ತ್ರ ಬ್ಲೌಸು, 1 ಪಾಲು, 1-2 ನೈಟಿ ಟಿಚ್ಚಿಂಗು ಮತ್ತು ಮುನುಗುರಾಗ ಕೊಡಬೇಕು ಸ್ನೇಹಿತರೆ. ಬರ್ರಿ ಟೈಮ್ ತೋರಿಸ್ತೀನಿ. 2 ಗಂಟೆ ಮೇಲೆ ಆಗೈತೆ ರೀ. ಯಾಕಂದ್ರೆ ನಾ ಇಷ್ಟೇ ಬಟ್ಟೆ ಬಾಂಡೆ ಅಂದ್ರೆ ಜಲ್ದಿ ಆಗ 1 ಗಂಟೆ ಅನ್ನಕ್ಕೆ ಆಗೈತೆ ರೀ. ಮತ್ತು ವಿಡಿಯೋ ರೇಟಿಂಗ್ ಮಾಡೋದು, ಅದಕ್ಕೆ ಟೈಟಲು ಎಲ್ಲ ಡಿಸ್ಕ್ರಿಪ್ಷನ್ ಎಲ್ಲ ಹಾಕೋಬೇಕಲ್ರಿ. ಪ್ರತಿಯೊಂದು ಕೆಲಸ ಇರುತ್ತೆ. ನಾವು ಹಂಗೆ ಇಡೀ ವಿಡಿಯೋನ ಅಪ್ಲೋಡ್ ಮಾಡಿದ್ವಿ ಒಂದು ವ್ಯೂಸ್ ಬರೋದು ತುಂಬ ಕಷ್ಟ ಆಗುತ್ತೆ. ನಮ್ಮ ಮನೆ ಟಿಕ್ಲು ಪ್ಯಾಕೆಟ್ ತೆಗೆದ್ನಲ್ರಿ, 3 ಟಿಕ್ಲು ಪ್ಯಾಕೆಟ್ ವ್ಯಾಪಾರ ಆಗ್ಯಾವ ನೋಡಿ ಸ್ನೇಹಿತರೆ. ಇದ್ರಾಗ ಒಂದು ಹೋಗಿಲ್ಲ, ಇದ್ರಾಗ 2 ವ್ಯಾಪಾರ ಆಗ್ಯಾವು. ಇದ್ರಾಗ ತಳಗಿಂದ್ರ 1 ವ್ಯಾಪಾರ ಆಗೈತೆ ನೋಡಿ. ಹೋಗ್ತಾರೆ ಇವು ಟೇಸ್ಟ್ನರಿ ಒಂದು ಸ್ವಲ್ಪ ನೋಡಿದ್ರು ಏನೋ ತೊಗೊಲಿಲ್ಲ. ಇವು ಶ್ರಾವಣ ಬಟ್ಟೆ ಮಾಡಿ ಚಿಟ್ಟೆ ಮ್ಯಾಕ್ ಇಡ್ಬೇಕು ಟೀಜ್ರ್ಯಾಗ. ಬರೀ ಇವ್ನ ಕಟಿಂಗು ಟಿಚ್ಚಿಂಗು ಮಾಡ್ಕೇರಿ ಮಸ್ತ್ ಸಿಗ್ತೀರಿ ಸ್ನೇಹಿತರೆ. ಟೈಮ್ ನೋಡ್ರಿ ಬೇಕಾರೆ 2:20 ಆಗೈತೆ ನೋಡಿ.
ಇನ್ನು ಮೇಲಿಂದ ಇಷ್ಟು ಆಗ್ಬೇಕ್ರಿ. ಇದೊಂದು ಬ್ಲೌಸ್ ಸ್ಟಿಚ್ ಮಾಡ್ಬೇಕಂತೀನಿ. ನೋಡೋಣ್ರಿ ಶ್ರಾವಣ್ ಬಂದಾನ, ಆಡಾಕತ್ತಾನ, ಏನು ಮಾಡಾಕತ್ತ ನೋಡೋಣ ಬರ್ರಿ. ರೂಬಿ ರೂಬಿ ಅಂತ ನೋಡಿ ಅವ. ಏ ಕರ್ಕಾಳಿ ಎಲ್ಲಿಗೆ ಹೋಗ್ತೀರಿ ಈಗ? ಶ್ರೀಕಾಂತನ ಬಿಡು, ರೂಬಿ ಬಿಡು. ಕರ್ಕಾಳಿ ಹೋಯ್ ಕರ್ಕಾಳಿ ಬಾ. ಎಲ್ಲಿಗೆ ಹೋಗ್ಬರ್ರಿ, ಬರ್ರಿ ಕೈ ಬಿಸಿಲೈತಿ, ಇಲ್ಲೇ ಆಡ್ಬರ್ರಿ. ಪುಟ್ಟಕ್ಕ ಏನು ಮಾಡಕತ್ತಾನ? ಪುಟ್ಟಕ್ಕ ಏನು ಮಾಡಕತ್ತಾನ್ರಿ? ಪುಟ್ಟಕ್ಕನ ಗಂಡ ರೂಬಿ ಅಡ್ಯಾಡ್ಸಕತ್ತ ನೋಡಿ ಸ್ನೇಹಿತರೆ. ಪುಟ್ಟಕ್ಕ ಬರ್ತಿದ್ಲು, ಯಾರು ಮಾಡಿದ್ರು ಒಬ್ಬೊಬ್ಬರು ಮಾಡ್ಕೊತ ಹೋಗೋದು ಸ್ನೇಹಿತರೆ. ಬರ್ರಿ ಈಗ ಅಲ್ಲಿ ಪುಟ್ಟಕ್ಕರ ಮನೆಗೆ ಹೋಗಿ ನಿಂತು ಮಾತಾಡೋ ಟೈಮ್ ಇಲ್ಲರಿ ಸ್ನೇಹಿತರೆ. ಅದಕ್ಕೆ ನೋಡಿ ಪುಟ್ಟಕ್ಕನು ಫುಲ್ ಬಿಜಿ ಆಗಿಬಿಡ್ತಾ. ಈಗ ನೈಟಿ ಕಟ್ ಮಾಡ್ತೀನಿ, ಬ್ಲೌಸ್ ಕಟ್ ಮಾಡ್ತೀನಿ, ಆಮೇಲೆ ಪಿಕೋ ಪಾಲು ಮಾಡಿ ನೈಟಿ ಹಿಡಿದು ಬ್ಲೌಸ್ ಸ್ಟಿಚ್ ಮಾಡಿಬಿಡ್ತು ನೋಡಿ. ಮಾಡಲೇಬೇಕು ಸ್ನೇಹಿತರೆ, ಮಾಡ್ಲಿಕ್ಕೆ ನಡೆಯಲ್ಲ. ಸಂಸಾರ ಅಂದಮೇಲೆ ಎಲ್ಲನೂ ತೋರಿಸ್ಕೊಂಡು ಹೋಗಲೇಬೇಕು. ಅರ್ಜೆಂಟಿನೂ ಹಿಡಿಬೇಕು. ಮತ್ತು ಅಸ್ತ್ರ ಬ್ಲೌಸು ಡಿಸೈನ್ ಐತ್ರಿ, ಲೇಟ್ ಆಗುತ್ತಲ್ರಿ. ನೋಡಿ ಸ್ನೇಹಿತರೆ, ನೈಟಿ ಕಟ್ ಮಾಡೀನಿ. ಕಟ್ ಮಾಡಿ ಬ್ಲೌಸ್ ಕಟ್ ಮಾಡಿ ಬಟ್ಟೆ ಗಿರಿಯಕ್ಕೆ ಬಂದರು. ಟೈಮು 4 ಗಂಟೆ ಆಗೇ ಬಿಡ್ತು ನೋಡಿ. ಈ ಕಡೆ ಬಟ್ಟೆ ಕಸ್ಟಮರ್ದೊಂದು ಇದೊಂದು ಊಟ ಮಾಡ್ತೀನಿ ರೀ. ಹೊಸ ಆಗೈತೆ, ಊಟ ಮಾಡಿ ಹಂಗೆ ಟಿಚ್ ಮಾಡೋಕೆ ಕುಂತೀನಿ. ಸೇರಿ ಆಗುತ್ತಾ ಶ್ರವಣ? ಊಟ ಮಾಡಂಬ ಸ್ವಲ್ಪ. ಬಟ್ಟೆ ಕಸ್ಟಮರ್ ಬರೋದು ಕಿತ್ತಾಡೋದು ಹೋಗೋದು, ಬರೋದು ಕಿತ್ತಾಡೋದು ಹೋಗೋದು, ಇದೆ ಹಣೆ ಬರ ಆಗೈತೆ ನೋಡಿ. ಬಟ್ಟೆ ಮಾಲ್ ಹಾಕಬೇಕು ಸ್ನೇಹಿತರೆ. 5-6 ಗಿರಾಕಿ ಕಳ್ಕೊಂಡಿ ನೋಡಿ. ನೋಡಿ ಸ್ನೇಹಿತರೆ, ಇವಾಗ ಒಂದು ಬ್ಲೌಸ್ ಸ್ಟಿಚಿಂಗ್ ಮುಗಿಸೀನಿ, ಅದನ್ನು ಮುಗ್ಸಕ್ಕೆ ಬಂದೀನಿ. ಇನ್ನು 2 ನೈಟಿ ಹೊಲಿಗೆ ಹಾಕಬೇಕು, ಸೀರೆ ಪಿಕೋ ಪಾಲು ಮಾಡ್ಬೇಕು ರೀ. ಇದರೊಂದು ಅರ್ಬಿ ತಕ್ಕೊಂಡು ಡಿಸೈನ್ ಮಾಡಬೇಕಾಗಿತ್ತು, ಹಿಂಗಾಗಿ ಇದು ಮಾಡೀನಿ. ಇದು ಬ್ಲೌಸು, ಇದಕ್ಕೆ ಡಿಸೈನ್ ಮಾಡ್ಬೇಕು ರೀ. ಯಾವ ಥರ ಡಿಸೈನ್ ಮಾಡ್ತೀನಿ ಅಂತ ಆಗಿನ ತೋರಿಸ್ತೀನಿ. ಬ್ಯಾಕ್ ಡಿಸೈನ್ ವಿಡಿಯೋ ಮಾಡಬೇಕು, ಹಿಂಗಾಗಿ ಟೈಲರಿಂಗ್ ವಿಡಿಯೋದಾಗ ಎಲ್ಲನೂ ಮಾಡ್ಕೋಬೇಕು ನೋಡಿ. ನೈಟಿ ಕಟ್ ಮಾಡ್ತೀನಿ. ಈ ಬ್ಲೌಸ್ ಸ್ಟಿಚ್ ಮುಗಿದೈತೆ ಸ್ನೇಹಿತರೆ. ನೋಡಿ ಈ ಥರ ಹಾಫ್ ತೊಳೆದು ನನ್ನ ತಾಕನೇ ಸೀರೆ ತೊಂದರು. ಬ್ಲೌಸ್ ಸ್ಟಿಚಿಂಗ್ ಇಲ್ಲೇ ಕೊಟ್ಟೋಡಿ, ಫಿನಿಶಿಂಗ್ ಆಗೈತೆ. ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಆಮೇಲೆ ನಿಮಗೆ. ಇದೊಂದು ಬ್ಲೌಸ್ ಸ್ಟಿಚಿಂಗ್, ಇದೊಂದು ಬ್ಲೌಸ್ ಸ್ಟಿಚಿಂಗ್ ಮಾಡ್ಬೇಕು. ಯಾವ ನೈಟಿ ಹೊಲಿಗೆ ಹಾಕ್ಬೇಕು, ಸೀರೆ ಪಿಕೋ ಪಾಲ್ ಮಾಡ್ಬೇಕು. ಟೈಮ್ 7 ಗಂಟೆ ಆಗೈತಿ. ಬಿಟ್ಟೆ ಅಡುಗೆ ಮಾಡ್ಕೊತೀನಿ ರೀ. ಈಗ ಶ್ರಾವಣ್ ಮಲ್ಕೊಂಬಿಟ್ಟಾನ. ಶ್ರಾವಣಿ ಅಂಗಳ ಕಸ ಹೊಡಿ, ಅಂಗಳಕ್ಕೆ ನೀರು ಹೊಡಿ, ದೇವ್ರ ಮುಂದೆ ದೀಪ ಹಚ್ಚಿ ಬಂದು ಕುಂತಾಳು ಹೊಡಿ. ಶ್ರಾವಣಿ ಬ್ಲೌಸ್ ಹೆಂಗಾಗೈತಿದು? ಹಚ್ಚಿ ಕಡೆ ಒಂದು ನಿನ್ಗೆ ಗೊತ್ತಾಗಲ್ಲ, ಹೆಸರು ಹೇಳಿರು. ಮಸ್ತಾಗೈತೆ ನೋಡಿ. ನೀನು ಕಟ್ ಮಾಡಿದ್ಯಾ? ಇವತ್ತು ಕಟ್ ಮಾಡಿದ್ದು ಹೊಲಿಯಾಕತ್ತೀನಿ ರೀ. ಇನ್ನೂ ಅರ್ಧ ಹೊಲಿದೈತಿಲ್ಲ ನೋಡಿ. ಒಡ್ನಿ ಪಾಡ್ನಿ ಮನೆ ತುಂಬ ಸಾಮಾನು ರೀ. ಶ್ರಾವಣಿಯರು ಉಂಡು ಬಂದು ಹೆಂಗಿಟ್ಟು ಅಡುಗೆ ಹಂಗಾಳದು. ಎಷ್ಟು ಕ್ಲೀನ್ ಮಾಡಿರ್ತೀನಿ ರೀ, ಮತ್ತೆ ಅಷ್ಟೇ ಹೊಲಸಾಗುತ್ತಾ. ಇವತ್ತು ಅನ್ಕೊಂಡು ಕೆಲಸ ಬಿಡಲ್ಲ ರೀ. ಅಡುಗೆ ಮಾಡಿ ಮತ್ತೆ ಕುಂದಿರ್ತೀವಿ ಸ್ನೇಹಿತರೆ. ಇವನ್ನ ಟಿಚ್ ಮಾಡೋಕೆ ಬಸ್ ನೋಡಿರಿ. ಇಲ್ಲೇ ಟೋಟಲ ಬ್ಯಾಕ್ ನೆಕ್ ಡಿಸೈನ್ ಈ ಥರ ಬಂದೈತೆ. ನಿಮಗೆ ಕೂಡ ಈ ಡಿಸೈನ್ ಬೇಕಂದ್ರೆ ಹೊಲ್ಕೋರಿ. ಈಜಿ ಐತೆ ಸ್ನೇಹಿತರೆ. ನಾನು ತೋರಿಸ್ಬೇಕಂದೆ ತೋರ್ಸೀನಿ ರೀ. ಇವೆಲ್ಲ ಹಚ್ಕೊಳೋದು ಟೈಲರಿಂಗ್ ಬರೋರು ಅಷ್ಟೇ ಬ್ಯಾಕ್ ನೆಕ್ ಡಿಸೈನ್ ಬರುತ್ತೆ. ನೀವು ಏನರ ಈ ಥರ ಡಿಸೈನ್ ಇದು ಬೇಕಂದ್ರೆ ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿ. ಇನ್ನೂ 1 ತಿಂಗಳ ತನಕ ವಿಡಿಯೋ ಮಾಡೋದವ್ರಿ. ಆ ಕಡೆ ಅಡ್ಡಾಡೋದವು ನೋಡೋಣ ಸ್ನೇಹಿತರೆ. ಆದ್ರೆ ಹಾಕಿರ್ತೀನಿ ನಾನು ನೋಡಿ. ಚೆನ್ನಾಗಿ ಬಂದೈತು, ಹೆಂಗೆ ಬಂದೈತು ಅಂತ ಕಮೆಂಟ್ ಮಾಡಿ. ಬ್ಯಾಕ್ ನೆಕ್ ಡಿಸೈನ್ ನೋಡಿದು. ಇವಾಗ 8 ಗಂಟೆ ಆಗಿದೆ ಸ್ನೇಹಿತರೆ. ಈಗ ಅದನ್ನು ಇಟ್ಟೇ ಇಡ್ತೀನಿ. ಅಡುಗೆ ಮಾಡ್ತೀನಿ ರೀ. ಅಡುಗೆ ಮಾಡಿ ಮತ್ತು 9 ಮೇಲೆ ಮತ್ತೆ ಟಿಚ್ ಮಾಡ್ತೀನಿ ರೀ. ನೈಟಿ ಟಿಚ್ ಮಾಡೋದವು ಇವತ್ತು ಮಾಡಲೇಬೇಕು ರೀ. ಇವತ್ತು ನಾಳೆ ಮುಂಜಾನೆ ಕೊಳ್ಳೇಬೇಕು. ನಾ ಅಮೌಂಟ್ ತೊಗೊಳ್ಳೇಬೇಕು. ಇವತ್ತು ಅದಷ್ಟು ಟಿಚ್ ಮಾಡಿದ್ರೆ 470 ರೂಪಾಯಿ ಆಗುತ್ತೆ ರೀ. ಆ ನೈಟಿ ಪಿಕೋ ಪಾಲು ಇದೊಂದು ಬ್ಲೌಸ್ ಯಾವ್ಯಾವುದಕ್ಕೆ ಎಷ್ಟು ಅನ್ನೋದು ನಿಮ್ಗೆ ಆಮೇಲೆ ಹೇಳ್ತೀನಿ ಬರ್ರಿ. ನೋಡಿ ಸ್ನೇಹಿತರೆ, ಟೈಮು 10:20 ಬಂದೈತೆ. ಇನ್ನೂ ಸೀರೆ ಪಿಕೋ ಪಾಲು ಮಾಡಬೇಕು, ನೈಟಿ ಟಿಚ್ ಮಾಡಬೇಕು. ಈ ಮಕ್ಕಳೆಲ್ಲ ಊಟ ಮಾಡಿಸಿ ಅವ್ರ ಮನೆಗೆ ಸೀನ್ರಿ. ಈ ಬ್ಲೌಸನ್ನು ಟಿಚಿಂಗ್ ಮುಗಿಸಿ ನೋಡಿ. ಅವ್ರದ್ದು ಅರ್ಜೆಂಟಾಗಿತ್ತಲ್ಲ, ಬ್ಲೌಸ್ ಸ್ಟಿಚಿಂಗ್ ಮುಗಿಸೀನಿ ರೀ. ಯಾವ ಥರ ಬಂದೈತೆ ಅಂತ ತೋರಿಸ್ತೀನಿ ಸ್ನೇಹಿತರೆ ನಿಮ್ಗೆ. ಸಖತ್ ಬಂದೈತೆ ನೋಡಿ. ಬ್ಲೌಸು ಈ ಥರ ಡಿಸೈನ್ ಬಂದೈತೆ. ಇವತ್ತು 2 ಬ್ಲೌಸ್ ಸ್ಟಿಚ್ ಮಾಡೀನಿ ರೀ. ಒಂದಕ್ಕೋಗಿ 2 ಮಾಡಿ. ಇದು ಈ ಥರ ಬಂದಿದೆ ಸ್ನೇಹಿತರೆ. ಇದು ರೌಂಡ್ಗಳ ಈ ಥರ ನೋಡ್ರಿ. ಇಲ್ಲಿ ಇವು ನೈಟಿ ಕೂಡ ಟಿಚ್ ಅದು. ಇನ್ನು ಈ ಮಿಷನ್ ಜಾಯಿಂಟ್ ಮಾಡಿ
ತೆಗೆದು ಪಿಕೋ ಮಿಷನ್ ಜಾಯಿಂಟ್ ಮಾಡಬೇಕು. ನೋಡಿ ಸ್ನೇಹಿತರೆ, ಪಿಕೋ ಮಿಷನ್ ಜಾಯಿಂಟ್ ಮಾಡಿದೆ. ಇವೆಲ್ಲ ಎತ್ತಿಟ್ಟೆ. ಇವತ್ತು ಇವೆರಡು ನೈಟಿ, ಅದೊಂದು ಪಿಕೋ, ಇದೊಂದು ಬ್ಲೌಸರ್ ಹಾಕಿತ್ತು, ಇದೊಂದು ಬ್ಲೌಸ್ ಸ್ಟಿಚ್ ಮಾಡಿದ್ನಲ್ಲ. ಮತ್ತು ಮನೆ ಕೆಲಸ, ಮಕ್ಕಳು ಬರೋದು, ಅಡುಗೆ ಮಾಡೋದು ಎಲ್ಲ ಕೆಲಸ ಇರುತ್ತೆ ನೋಡಿ. ಹೆಣ್ಮಕ್ಳು ಅಂದ್ಮ್ಯಾಗ ಮಾಡ್ಕೊಂಡು ಇದೊಂದು ಸೀರೆ ಪಿಕೋ ಮಾಡ್ತೀನಿ. ಪಿಕೋ ಹಾಕೋದನ್ನು ನೋಡ್ಕೊಂಡು ಟೈಮ್ ಹನ್ನೊಂದು ಹಾಕಿ ಸ್ನೇಹಿತರೆ. ಫುಲ್ ನಿಂತು ಬಂದೈತಿ, ಆದರೂ ಮಾಡಲೇಬೇಕು. ನಾಳೆಗೆ ಮದುವೆಗೆ ಹೋಗೋದೈತಿ. ಆ ಕಡೆ ಶ್ರಾವಣಿ ಶಿವಕುಮಾರ್ ಮಲ್ಕೊಂಡಾರ. ಈ ವಿಡಿಯೋಗೆ ಎಂಡ್ ಮಾಡ್ತೀನಿ. ಇಷ್ಟು ಬಟ್ಟೆ ಎತ್ತಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡಿನಿ ನೋಡಿ. ಅಡುಗೆ ಮನೆಗೂ ಎಲ್ಲ ಅಡುಗೆ ಅಲ್ಲಿವೆಲ್ಲ ಹೋಗಿ ಬಂದೀನಿ ಸ್ನೇಹಿತರೆ. ಮುಂಜಾನೆ ಕ್ಲೀನ್ ಮಾಡ್ಕೊತೀನಿ ರೀ. ನಾಳೆ ಗುರುವಾರ ರಾಯರ ಪೂಜೆ ಕೆಲಸ ಇರುತ್ತಾ. ಇದೊಂದು ಪಿಕೋ ಹಾಕಿ ಪಾಲ್ ಮಾಡಿದ್ನೆ ಅಂದ್ರೆ ಮುಗೀತ್ರಿ. ಇದು ಬುಕ್ಸ್ ಹಚ್ಬೇಕಿನ ಬೆಳಗ್ಗೆ ನೋಡ್ಬೇಕು. ಬುಕ್ಸ್ ಹಚ್ಚೋದು 8 ಗಂಟೆಗೆ ಬರ್ತೀನಿ ಅಂತೇಳಿ ಅವಿ ನೈಟಿ ಹಾಕ್ಕೊಂಡು ನೋಡ್ರಿ. ಮತ್ತು ಮೈಯ ಲೂಸ್ ಅದರ ಕಾಲಾಗ ಮಡ್ಚೋದೈತ್ರಿ. ಎಷ್ಟು ನೋಡಿ ಏಟ್ ಮಾಡಿದ್ರೆ ಮತ್ತು ಸ್ವಲ್ಪ ಮೈಯಾಗ ಲೂಸರ ಆತವ್ರಿ, ಕಾಲಾಗರ ಇದತ್ತಾವ. ಪಾಲು ಈ ಕಲರ್ ಇಲ್ಲರಿ, ಅದೇ ಒಪ್ಪತ್ತು ಅಂತೇಳಿ ಇಟ್ಟೀನಿ. ನೋಡೋಣ ಸ್ನೇಹಿತರೆ ಹೆಂಗಾಗತ್ತಲ್ಲ. ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ಆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್. 11 ಗಂಟೆ ಆಯ್ತು ನೋಡಿ.